ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ದುರ್ಗಾ GN ಲಾಕ್ಸ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ನುಗ್ಗೆ ಸೊಪ್ಪಿನ ಜೀರಿಗೆ ಉದುಕವನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ನೋಡಿ, ಈ ರೀತಿಯಾಗಿ ಎಳೆಯದಾಗಿರುವಂತಹ ನುಗ್ಗೆ ಸೊಪ್ಪನ್ನು ತೊಗೋಬೇಕು. ನುಗ್ಗೆ ಸೊಪ್ಪಂತೂ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ನಿಜವಾಗ್ಲೂ ಬಾಣಂತಿಯರಿಗಂತೂ ಇದು ಹೇಳಿ ಮಾಡಿಸಿದ್ದು ಅಂತ ಹೇಳ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ನಾವು ಇದನ್ನು ಆವಾಗವಾಗ ಮಾಡ್ಕೊಂಡು ಊಟ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ನುಗ್ಗೆ ಸೊಪ್ಪನ್ನು ಬಿಡಿಸ್ಕೊಂಡು ಇಟ್ಕೋಬೇಕು. ಫಸ್ಟಿಗೆ ಎಳೆಯದಾಗೆ ತೊಗೊಂಡ್ರೆ ಒಳ್ಳೆಯದು. ಬಲ್ತಿದ್ದಾದರೆ ಅದು ಒಂದು ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ ಉದ್ಕ. ನೋಡಿ, ಈ ರೀತಿಯಾಗಿ ನಾನು ತೊಳೆದ್ಬಿಟ್ಟು ಫಸ್ಟಿಗೆ ಕುಕ್ಕರ್ಗೆ ಹಾಕ್ಕೋಬೇಕು. ನಾನು ನೋಡಿ ಒಂದು 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಈ ಅಳತೆಯಲ್ಲಿ ನಾನು 2 ಕಪ್ ಅಷ್ಟು ನಾನು ಬೇಳೆಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ, ತೊಗರಿ ಬೇಳೆಯನ್ನು. ನಿಮಗೆ ಇಷ್ಟ ಆಗೋ ರೀತಿ ಆಗಿದ್ದರೆ ನೀವು ಹೆಸ್ರು ಕಾಳು ಕೂಡ ಇದಕ್ಕೆ ಹಾಕ್ಕೋಬೋದು. ನಾನಿಲ್ಲಿ ತೊಗರಿ ಬೇಳೆಯನ್ನು ಮಾತ್ರ ತೊಗೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಬೇಳೆಯನ್ನು ತೊಳೆದ್ಬಿಟ್ಟು ಈ ರೀತಿಯಾಗಿ ನೀರನ್ನು ಹಾಕಿಬಿಟ್ಟು ನಾವು ಇವಾಗ ಇದನ್ನು ಬೇಯಿಸೋದಕ್ಕೆ ಇಡೋಣ. ಕುಕ್ಕರಲ್ಲಿ ಬೇಯಿಸೋದ್ರಿಂದ ನಾವು ಇದು ಒಂದು ವಿಷಲ್ ಬರೋಕ್ಕಿಂತ ಮುಂಚೆನೇ ನಾವು ಇದಕ್ಕೆ ಆಫ್ ಮಾಡಿಬಿಡಬೇಕು, ಇಲ್ಲದ್ರೆ ಫುಲ್ ಮೆತ್ತಗಾಗಿಬಿಡ್ತವೆ. ನೋಡಿ, ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನಾನು ಇದನ್ನ ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ. ಹೇಳಿರುವ ಹಾಗೆ ನಾನು ಇದು ಜಾಸ್ತಿ ಬೇಯಿಸಿದರೆ ಅದು ಮೆತ್ತಗಾಗಿ ಕಾಳು ಚೆನ್ನಾಗಿ ಇದಾಗೋದಿಲ್ಲ, ಉದುರಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಒಂದು ವಿಷಲ್ ಬರೋಕ್ಕಿಂತ ಮುಂಚೆನೇ ನಾವು ಇದನ್ನ ಆಫ್ ಮಾಡ್ಕೊಂಬಿಡ್ಬೇಕು. ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಕಾಳು. ನೋಡಿ, ಇವಾಗ ನಾವು ಜೀರಿಗೆ ಉದ್ಕೋಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಕೊತ್ತಂಬರಿ ಸೊಪ್ಪು, ಹುರಿದಿರುವಂತಹ ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು. ನಾವು ಹುಣಸೆಹಣ್ಣಿಗೆ ನಾವು ನಿಂಬೆಹಣ್ಣು ಕೂಡ ಹಾಕ್ಬೋದು ಅದು ಸ್ವಲ್ಪ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಕಾಳಿಗೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಕಾಯಿ ತುರಿ ಇಷ್ಟ ಇದ್ದರೆ ಸಾಕು. ಕಾಳಿಗೂ ಮತ್ತು ಉದ್ಕಕ್ಕೂ ಸ್ವಲ್ಪ ಇದನ್ನು ಬಳಸ್ಕೋಬೇಕು ನಾವು. ನೋಡಿ, ಈ ರೀತಿಯಾಗಿ ಎಲ್ಲ ಮಸಾಲೆಗಳನ್ನು ನಾವು ರೆಡಿ ಮಾಡ್ಕೋಬೇಕು. ನಾವು ನಿಂಬೆಹಣ್ಣಿನ ರಸನ ಇದಕ್ಕೆ ಹಾಕೋದ್ರಿಂದ ಉದ್ಕ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಂತ ನಾವು ಹುಣಸೆ ರಸ ಹಾಕ್ದಂಗೆ ಇರಬಾರ್ದು, ಯಾಕಂದರೆ ಅದು ಒಂದು ಟೇಸ್ಟ್ ಕೊಟ್ಟರೆ ನಮಗೆ ನಿಂಬೆಹಣ್ಣಿನ ರಸ ಕೂಡ ಇನ್ನೊಂದು ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಎರಡನ್ನೂ ಸ್ವಲ್ಪ ಹಾಕಬೇಕು ಹುಳಿಗೆ. ಆವಾಗ ಉದ್ಕ ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ, ಇವಾಗ ನಾನು ಒಂದು ವಿಷಲ್ ಬರೋದಕ್ಕಿಂತ ಮುಂಚೆನೇ ಆಫ್ ಮಾಡಿರೋದ್ರಿಂದ ನೋಡಿ, ಇವಾಗ ಕಾಳು ತುಂಬಾ ಚೆನ್ನಾಗಿ ಬೆಂದಿದ್ದಾವೆ ಮೆತ್ತಗೆ. ತೀರಾ ಮೆತ್ತಗೂ ಕೂಡ ಇರಬಾರ್ದು, ತೀರಾ ಅದು ಗಟ್ಟಿ ಕೂಡ ಇರಬಾರ್ದು. ಒಂದು ಮೀಡಿಯಮಲ್ಲಿ ನಾವು ಈ ರೀತಿಯಾಗಿ ಬೇಯಿಸ್ಕೋಬೇಕು. ಆವಾಗ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಉದ್ಕಕ್ಕೆ ಇನ್ನು ಸ್ವಲ್ಪ ಕಟ್ಟಬೇಕಾದ್ರೆ ಇನ್ನು ಸ್ವಲ್ಪ ನೀವು ನೀರು ಹಾಕ್ಕೊಂಬಿಟ್ಟು ಕುದಿಸ್ಬೇಕು. ನೋಡಿ, ಈ ರೀತಿಯಾಗಿ ನಾನು ಕಾಳು ಬೆಂದಿರೋ ಕಾಳನ್ನು ಈ ರೀತಿಯಾಗಿ ಜಾಲಿಸೋ ಇದರಲ್ಲಿ ನಾವು ಅದನ್ನು ಸೋದಿಸ್ಕೋಬೇಕು. ಇವಾಗ ಒಗ್ಗರಣೆನ ಹಾಕೋಣ ಬನ್ನಿ. ಕಾಳಿಗೆ ಏನೇನು ಹಾಕೋದಂತ ನೋಡೋಣ. 1-2 ಟೇಬಲ್ ಸ್ಪೂನ್ ನಾವು ಎಣ್ಣೆಯನ್ನು ಹಾಕಿಬಿಟ್ಟು ನಾವು ಇದನ್ನು ಚಟಪಟ ಅಂತ ಸಿಡಿಯೋ ಹಾಗೆ ಒಂದು ಸ್ವಲ್ಪ ಎಣ್ಣೆ ಕಾಯಬೇಕು. ಆವಾಗ ನಾವು ಈ ಸಾಸಿವೆ ಮತ್ತು ಜೀರಿಗೆನ ಹಾಕಬೇಕು. ಆವಾಗ ತುಂಬಾ ಚೆನ್ನಾಗಿ ಅದು ಚಟಪಟ ಅಂತ ಅಂದಮೇಲೆ ನಾವು ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ನಾವು ಬೆಚ್ಚಿಟ್ಕೊಂಡಿರುವಂಥ ಒಂದು ಮೆಣಸಿನ್ಕಾಯನ್ನು ಇದಕ್ಕೆ ಹಾಕಬೇಕು. ಮತ್ತು ನಾವು ಈರುಳ್ಳಿಯನ್ನು ಇದಕ್ಕೆ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ನೋಡಿ, ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯಾದಂಥ ಅನೇಕ ಅಡುಗೆಗಳಾಗಿರ್ಬೋದು, ಟಿಪ್ಸ್ಗಳಾಗಿರ್ಬೋದು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗ್ತವೆ. ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ನೋಡಿ, ಈ ರೀತಿಯಾಗಿ ನಾವು ಬ್ರೌನ್ ಕಲರ್ ಆಗೋವರೆಗೂ ನಾವು ಇದನ್ನ ಬಾಡಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಈ ರೀತಿಯಾಗಿ ಹಾಕಿಬಿಟ್ಟು ನಾವು ಮತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಇದಕ್ಕೆ ನಾವು ಒಂದು ಸ್ವಲ್ಪ ಸಾಂಬಾರು ಪೌಡರ್ನ ಹಾಕಿದರೆ ಸಾಕು, ಇಲ್ಲ ನೀವು MTR ಹಾಕೋ ಇದ್ದರೆ MTR ಹಾಕ್ಬೋದು. ಯಾವುದೇ ರೀತಿಯಾದ ಮಸಾಲೆ ಪೌಡ್ರನ್ನ ಒಂದು ಹಾಕಿದರೆ ಸಾಕು. ನೋಡಿ, ಈ ರೀತಿಯಾಗಿ ನಾವು ಬಾಡಿಸ್ಕೊಂಡ್ಬಿಟ್ಟು ಇವಾಗ ಇದನ್ನು ಎತ್ತಿಡಬೇಕು. ನಾವಿವಾಗ ಉದ್ಕಕ್ಕೆ ಏನೇನು ಬೇಕು ಅದನ್ನು ನಾವೀಗ ರುಬ್ಕೊಳ್ಳೋಣ. ನೋಡಿ, ನಾನು ತೊಗೊಂಡಿರುವಂಥ ಮಸಾಲೆಯನ್ನು ಎಲ್ಲವನ್ನು ಕೂಡ ನಾವು ಇದಕ್ಕೆ ಹಾಕಬೇಕು. ಜೀರಿಗೆ ಉದ್ಕ ಆಗಿರೋದ್ರಿಂದ ಜೀರಿಗೆ ಇದರಲ್ಲಿ ತುಂಬಾ ಮುಖ್ಯ. ನೀವು ಒಂದು ಸ್ವಲ್ಪ ಟೇಸ್ಟು ಜಾಸ್ತಿನೇ ಇರಬೇಕು ಅನ್ನೋರಾದರೆ ಒಂದು ಸ್ವಲ್ಪ ಜೀರಿಗೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ಜೀರಿಗೆ ಹಾಕೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕೂಡ. ಆರೋಗ್ಯನೂ ತುಂಬ ಸುಧಾರಿಸುತ್ತೆ ಜೀರಿಗೆಯಿಂದ. ಅದಕ್ಕೋಸ್ಕರ ಯಾವಾಗಲೂ ಬದನೆಕಾಯಿಯಿಂದ ನಾವು ಉದ್ಕ ಮಾಡೋರಾಗಿದ್ದರೆ ಇದನ್ನೊಂದು ಸಾರಿ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ತುಂಬಾ ಚೆನ್ನಾಗಿ ಕೂಡ ಬರುತ್ತೆ. ನೋಡಿ, ಇದಕ್ಕೆ ನಾವು ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ನಾವು ಬೇಯಿಸಿಟ್ಕೊಂಡಿರುವಂಥ ಕಾಳನ್ನು ಇದಕ್ಕೆ ಹಾಕಿ ರುಬ್ಬಬೇಕು. ಇದನ್ನ ಹಾಕೋದ್ರಿಂದ ಸ್ವಲ್ಪ ಮಂದ ಬರುತ್ತೆ, ಉದ್ಕ ಚೆನ್ನಾಗಿ ಕೂಡ ಆಗುತ್ತೆ. ನೋಡಿ, ಇವಾಗ ನಾವು ಇದೆಲ್ಲ ಕಾಳು ಬಿಸಿ ಆರಿದ ಮೇಲೆ ನಾವು ಈ ರೀತಿಯಾಗಿ ಹಿಂಡ್ಬಿಟ್ಟು ನಾವು ಒಗ್ಗರಣೆಗೆ ಇದನ್ನು ಹಾಕಬೇಕು ಕಾಳನ್ನು. ಆವಾಗ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅದರಲ್ಲಿ ನೀರಿನ ಅಂಶ ಇದ್ದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಹಿಂಡ್ಕೊಂಡ್ಬಿಟ್ಟು ಕಾಳಿಗೆ ಹಾಕಬೇಕು. ಈ ಕಾಳು ಉದುರಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಒಂದು ವಿಷಲ್ಗಿನ್ನ ಬೇಗನೆ ನಾವು ಆಫ್ ಮಾಡೋದ್ರಿಂದ ಈ ರೀತಿಯಾಗಿ ಬರುತ್ತೆ. ಒಂದು ವಿಷಲ್ ಹಾಕ್ಸ್ಬಿಟ್ರೆ ಅಂತೂ ಫುಲ್ ಮೆತ್ತಗಾಗಿ ಹೋಗ್ಬಿಟ್ಟಿರುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲ ಹಿಂಡ್ಕೊಂಡ್ಬಿಟ್ಟು ನಾವು ಇನ್ನು ಸ್ವಲ್ಪ ಉಳಿದಿರುತ್ತಲ್ಲ ಕಾಯಿ ತುರಿ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾವು ಇದನ್ನು ನೀಟಾಗಿ ಎಲ್ಲದನ್ನ ಕಲಿಸ್ಬೇಕು.
ಕಾಳಂತೂ ತುಂಬಾ ರುಚಿ ಬರುತ್ತೆ ನಿಜವಾಗ್ಲೂ. ನುಗ್ಗೆ ಸೊಪ್ಪು ತಿನ್ನಲಿಲ್ದವ್ರು ಕೂಡ ಇದನ್ನು ನೋಡಿದರೆ ಒಂದು ಸಾರಿ ನೀವು ಟ್ರೈ ಮಾಡಿ. ಎಲ್ಲರೂ ಕೂಡ ಇಷ್ಟಪಟ್ಟು ಮಾಡ್ಕೊಳ್ತಾರೆ ಈ ರೀತಿಯಾಗಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಉದ್ಕ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ನಾನು ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ, ಹಾಗೆಯೇ ಸೋದಿಸಿಟ್ಕೊಂಡಿರುವಂತಹ ಕಟ್ಟು, ಒಂದು ಸ್ವಲ್ಪ ಹುಣಸೆ ರಸ ಈ ರೀತಿಯಾಗಿ ತೊಗೋಬೇಕು. ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಕಟ್ಟಿಗೆ ಹಾಕ್ಬಿಟ್ಟು ನಾವು ಚೆನ್ನಾಗಿ ಕಲಿಸ್ಬೇಕು. ನಿಮಗೆ ಇನ್ನು ಸ್ವಲ್ಪ ಅದು ತಿಳಿ ಅನಿಸಿದರೆ, ನಿಮ್ಗೆ ಇನ್ನು ಸ್ವಲ್ಪ ಗಟ್ಟಿ ಬೇಕನ್ಸಿದ್ರೆ ಇನ್ನು ಸ್ವಲ್ಪ ಮಸಾಲೆ ಹಾಕ್ಕೊಳ್ಳಿ. ಇಲ್ಲ ಜಾಸ್ತಿ ಗಟ್ಟಿ ಅನಿಸಿದರೆ ಮಸಾಲೆ ಹಂಗೆ ಎತ್ತಿಟ್ಕೋಬೋದು, ಇನ್ನೊಂದು ಸರಿ ನೀವು ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ನಾವು ಹುಣಸೆ ರಸ ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು. ಅದೇ ರೀತಿಯಾಗಿ ನಿಂಬೆ ಹಣ್ಣಿನ ರಸ ಕೂಡ ನಾವು ಇದಕ್ಕೆ ಮಿಕ್ಸ್ ಮಾಡಬೇಕು. ಬರೀ ಹುಣಸೆ ರಸ ಹಾಕಿದ್ರೇ ಚೆನ್ನಾಗಿರುತ್ತೆ, ಆದರೂ ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಕೂಡ ತುಂಬಾ ಟೇಸ್ಟು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ. ಅದಕ್ಕೋಸ್ಕರ ನಿಂಬೆಹಣ್ಣನ್ನು ಹಾಕಿ ನೋಡಿ, ಈ ರೀತಿಯಾಗಿ ಉದ್ಕ ರೆಡಿ ಆಯಿತು. ತುಂಬಾ ರುಚಿಯಾಗಿರುತ್ತೆ, ನೀವು ಒಂದು ಸಾರಿ ಟ್ರೈ ಮಾಡಲೇಬೇಕು. ಬಾಣಂತಿಯರಿಗಂತೂ ಇದು ಉದ್ಕ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಅವರು ಬದನೆಕಾಯಿ ತಿನ್ನೋ ಆಗಿರೋದಿಲ್ಲಲ್ವ, ಅವ್ರಿಗೂ ಉದ್ಕವನ್ನು ಆಸೆ ಬಂದರೆ ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಿರಿ, ಇವಾಗ ಉದ್ಕನೂ ರೆಡಿ ಆಯಿತು, ಇವಾಗ ಕಾಳು ಕೂಡ ರೆಡಿ ಆಯಿತು. ಇವಾಗ ಪರ್ಫೆಕ್ಟಾಗಿ ಮುದ್ದೆ ಮಾಡ್ಕೊಂಡು ಉದ್ಕ ಮುದ್ದೆ ಊಟ ಮಾಡ್ತಾಯಿದ್ರೆ ನಿಜವಾಗ್ಲೂ ಯಾವ ಅಡುಗೆ ಕೂಡ ಇದ್ರ ಮುಂದೆ ಇಲ್ಲ ಅನಿಸುತ್ತೆ. ಒಂದು ಸಾರಿ ಟ್ರೈ ಮಾಡಿ, ಅದೇ ರೀತಿಯಾಗಿ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿಯಾಗಿ ಬಂದಿದೆ ಅಂತ. ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ.